ಗೈಸ್, ನಮ್ಮ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಾವು ಆರ್ಚರ್ ರೆಸಾರ್ಟಿಗೆ ಬಂದು ಹೇಳಿದ್ರೆ ಇವಾಗ ನಾವು ಏನೇನಾಗ್ತದೆ ನೋಡ್ತಿದ್ವಿ. ನಮ್ಮ ಈ ಆ್ಯಪ್ ಹೆಂಗಿರ್ತದೆ ನೋಡ್ರಿ, ಅದಕ್ಕಿಂತ ಇದನ್ನ ವರ್ಷ ಆಗಿರ್ತದ ಹೆಂಗಿರ್ತದೆ ಗೊತ್ತಾಗ್ತದೆ. ಅಷ್ಟೇನೇನಿಲ್ಲ. ಬರ್ಸ್ಕೊತೀವಿ ನೋಡಿ ಸುಮ್ಮನೆ ಯಾಕಂತ ನಮ್ಮ ರೂಮ್ ಹಿಂಗೆ ಆಯ್ತು ನೋಡ್ರಿ. ಎಲ್ಲ ಕ್ಲೀನ್ ಆಯ್ತು ಪಾಪ, ಹಂಗೇನ ಇದು ಮಾಡಬಾರ್ದು. ನೋಡಿದ್ರೆ ಇರ್ತಾರೆ ಇದು ಸ್ಟಾರ್ ಐತಿ ಹಿಂಗ ಹೊರಗೆ ಹಿಂಗೈತೆ, ಇರಕ್ಕಾಗಲ್ಲ ಹಿಂಗೆ ರೂಮ್ ಹೊರಗೆ ಹಿಂಗ್ ವ್ಯೂ ಅಂತ ಹೇಳಿರ್ತೀವಲ್ಲ ನಾವು. ಇದನ್ನೇ ಕೆಲವೊಬ್ರು ಏನಪ್ಪಾ ಅಂತಿದ್ದಾರೆ, ನಂಗೆ ಇಷ್ಟ ಆಯ್ತು ಹಿಂಗೆ ನೇಚರ್. ರೂಮ್ ಹೊರ ಬಂದ್ಕೊಳ್ಳೋ ನೇಚರ್ ಕಾಣಿಸೋಂಗೈತೆ ನೋಡಿ. ನಮ್ಗೆ ಶೋ ಇಲ್ಲೇ ಮಾಡ್ಬೇಕು ಹಿಂಗೆ ಮಾಡಿದ್ರೆ ಅಂತೇಳಿ ನಾ ಇದೇ ಇಲ್ಲ ನಿಮ್ ಅದೇನೋ ಮೇಲೆ ಇದ್ದಿತ್ತು, ಅದನ್ನ ಬ್ಯಾಡ್ ಅಂದಾಗೆ ಅಲ್ರಿ ನಾನು. ಹೋಗ್ ನೋಡ್ರಿ ಇವ್ರಾಗ ಬನ್ನಿನಾಗಿದ್ದ ಇವ್ರು ಟೀ ಶರ್ಟ್ ಅಂದಿಲ್ಲ ಅಂತವ್ರಿ. ಈಗ ಅದಕ್ಕೆ ಅವರ ಪ್ಯಾಕಿಂಗ್ ಅವರೇ ಮಾಡ್ಕೋಬೇಕು. ನನ್ ಟೀ ಶರ್ಟ್ ನನ್ ಶರ್ಟ್ ಹಾಕೊಂಡಿರೋದ್ ನೋಡ್ಲಿಲ್ಲ. ಹಂಗೇನಿಲ್ಲ, ನೀವು ಶರ್ಟ್ ಚೇಂಜ್ ಮಾಡ್ತಿದ್ರಲ್ಲ. ನೈಟ್ ವೆಲ್ ಇದಾವ ನಿಮ್ಮ ಅಲ್ಲಿ? ಎಲ್ಲಿ 4-5 ಇರ್ತಾವೆ. ಈಗ ಇಂಥ ಟೀ ಶರ್ಟ್ ಹಿಂಗ್ ಹಾಕೊಂಡೆ ನಂಗೆ ಅಂತ ಆಗತ್ತೆ. ಹಂಗೆ ಹೇಳ್ತಾರೆ, ಫಸ್ಟ್ 1 ಗ್ಲಾಸ್ ವಾಮ್ ವಾಟರ್ ಕುಡಿರಿ ಎಲ್ಲಾರು ಎದ್ದು ಕೊಡ್ಲ. ಆಮೇಲೆ ಮ್ಯಾಗಿಲಿ ವಾಟರ್ ಹೆಂಗ್ ಇಡ್ತೀವಿ ಅಂತ ಸರಿ ಈ ದುಪ್ಪಟ್ಟ ಎಲ್ಲ ಬೇಕು. ಎಷ್ಟು ದೂರ ಅಲ್ಲಿ ಬರ್ಬೇಕಾ? 2x ಹೋಗಿ ಸುಮ್ಮನೆ ಮಾಡ್ಕೊಡು. ಬೇಡ ನನಗೆ ಬರ್ತದ. ಇದು ನೋಡ್ರಿ, ಇದು ಮ್ಯಾಗಿಲೆ ಮತ್ತೆ ಇದು ಹೀಲಿ, ಇದು ಸ್ಮಾಲ್, ಇದು ಬಿಗ್. ಇದರದ್ದು ಭಾಳ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೇಕು. ಇದು ಜಸ್ಟ್ ಜನರಲ್ ನಾ ಹೆಂಗ್ ಡೈಲಿ ಯೂಸ್ ಮಾಡ್ತೀನಿ ಅದನ್ನ ತೋರಿಸ್ತೇನೆ. ಬಿಡ್ರ ರೌಡಿಸಮ್ ಒಂದು ಡಾಗ್ಸ್ ಅಂತ ನೋಡ್ತಿದ್ದಾರೆ ಜನ. ಏನೇನ ಮಾಡಿ ಬಿಡೋದು, ಏನ್ ಮಾಡಲ್ಲ, ವಾಚ್ ಅಷ್ಟೇ. ಇದ್ ನೋಡ್ರಿ, ಇದು ಆನ್ ಮಾಡ್ಬೇಕು ಹಿಂಗೆ. ಆಮೇಲೆ ಫೋನ್ ಕನೆಕ್ಟ್ ಮಾಡ್ಬೇಕು, ಬ್ಲೂಟೂತ್ ಇಂದ ಕನೆಕ್ಟ್ ಆಗ್ತೈತಿ. ಅದ್ರದ್ದೊಂದು ಆ್ಯಪ್ ಇರ್ತೈತಿ ಇಲ್ಲಿ ಅಂತೇಳಿ. ಮೆಂಬರ್ ಇದ್ರೆ ಮಾತ್ರ ರಿಜಿಸ್ಟರ್ ಹಾಕಾಗೋದು. ನಮ್ದು ಒಂದ್ಸಲ ಇನ್ಸ್ಟಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಟ್ಟು ಹೋಗ್ಯಾರ. ಯಾಕಂದ್ರೆ ನಾವು ಮೆಂಬರ್ಸ್ ಇದ್ದೇವೆ ಅದ್ರಾಗ. 1 year ಆಯ್ತು ಈಗ. ಮಾರ್ಚ್ ಏಪ್ರಿಲ್ ತಂದಿದ್ವಿ ನಾವು 19th. ಮ್ಯಾಗಿಲೇನ ಇಲ್ಲಿ 2 ಇದರ ಪ್ರೋಗ್ರಾಮ್ಸ್ ಇರ್ತಾವೆ. ಹಿಂಗ್ ವಾಟರ್ ಇರ್ತೈತಿ, ಇದ್ರ ಮೇಲೆ ಇಡ್ಬೇಕು ಅದನ್ನ. ನೀವೊಂದ್ ದೊಡ್ಡ ಜಗ್ಗು ಇಡ್ಬೋದು, ಸಣ್ಣ ಗ್ಲಾಸ್ ಇಡ್ಬೋದು, ಇಷ್ಟು ದೊಡ್ಡ ಡಬ್ರಿ ಮೇಲೆ ಇಟ್ಟುನು ಇಡ್ಬೋದು. ಅದನ್ನ ಈ ತರ ಇಡ್ಬೇಕಾಗ್ತೈತಿ. ಸ್ಟಾರ್ಟ್ ಮಾಡ್ಬೇಕು ಇಲ್ಲಿ ಪ್ರೋಗ್ರಾಮ್. ಇಲ್ಲಿ ವಾಟರ್ ಪ್ರೋಗ್ರಾಮ್ಸ್ ಅಂತ ಇರ್ತಾವ. ನೀವು ರನ್ ಮಾಡುವಾಗ ಡಿವೈಸ್ ನಿಮ್ಗೆ ಗೊತ್ತಾಗ್ತೈತಿ. ನಾವು ಜನರಲ್ ಆಗಿ ಎನರ್ಜಿ, ನ್ಯೂಟ್ರಿಷನ್, ಮತ್ತೆ ಸೆಲ್ ಹಾರ್ಮೋನಿ ಆಯ್ತು, ಮತ್ತೆ ಡಿಫೆನ್ಸ್ ಆಯ್ತು, ಪ್ರತಿಯೊಂದು ಬಾಡಿ ಮೈನ್ ಫಸ್ಟ್ ಎನರ್ಜಿ ಬೇಕಾಗ್ತೈತಿ. ಎನರ್ಜಿನ ಕುಡಿತಿದ್ದೀವಿ ಸದ್ಯಕ್ಕೆ ನಾವು. ಮತ್ತೆ ಆಮೇಲೆ ರಾತ್ರಿ ಹೋಗಿ ಮನೇಲಿ ಕುಡಿತೀವಿ. ನಾಗೆಲ್ಲ ಯಾವಾಗ ಕುಡಿಬೋದು, ಹೆಸರನ್ನು ಕುಡಿಬೋದು. ಸ್ವಲ್ಪ ಸ್ಟಾರ್ಟಿಂಗ್ ಏನಾಗ್ತೈತಿ, ನಿಮ್ದು ಪಚನ ಕ್ರಿಯೆ ಎಲ್ಲ ಇದ್ ಮಾಡ್ಬೇಕಂದ್ರೆ ಸ್ವಲ್ಪ ಮೋಷನ್ ಟೈಪ್ ಆಗೋದು ಅಥವಾ ಏನಾದ್ರು ಜ್ವರ ಟೈಪ್ ಬಂದ್ರು ಬರ್ಬೋದು. ಬಟ್ ಅದರಿಂದ ಅಂಜಬೇಕಂತ ಏನಿಲ್ಲ. ನಾನು ಲಾಸ್ಟ್ ವಿಡಿಯೋದಾಗ ಹೇಳಿದ್ದೆ ನಂಗೆ ಸ್ವಲ್ಪ ಜ್ವರ ಬಂದಂಗ ಆಯ್ತಂತ ಅದ್ರಾಗ. ಬಟ್ ಅದು ಕ್ಲಿಯರ್ ಆಗ್ತೈತಿ. ಆಮೇಲೆ ಒಳಗ್ ನಮ್ದು ಸೆಲ್ ಮತ್ತೆ ನಮ್ದು ಕೆಲವು ನರ ನಾಡಿಗಳಲ್ಲೇನೋ ಎಲ್ಲ ಡಿಟಾಕ್ಸ್ ಆಗ್ಬೇಕು ಅದು ಫಸ್ಟ್ ಅಂತ ಅಂದ್ಕೂಡ್ಲೆ ಅದು ಸ್ವಲ್ಪ ಹೊರಗೆ ಹಾಕೋದು ನಿಜಾನೇ ಯಾವ್ದೋ ಒಂದು ರೂಪದಾಗ. ಸೊ ಅದಕ್ಕೆ ನೀವು ಯಾರು ಅದನ್ನ ಅಂಜಕ್ ಹೋಗ್ಬಾರ್ದು. ಅದು ಎಲ್ಲ ವೈಬ್ರೇಷನ್ ಫ್ರೀಕ್ವೆನ್ಸಿ ಮೇಲೆ ಇದೆ. ಇದು ಡೈರೆಕ್ಟ್ ಹಿಂಗ್ ವೈಬ್ರೇಷನ್ ಪಾಸ್ ಆಗತ್ತೈತಿ ನೀರೊಳಗೆ. ಅದು 10 minutes ಒಳಗೆ ಕುಡಿಬೇಕು. ಹಂಗ ಇಟ್ಟನು ಕುಡಿಬೋದು ಫುಲ್ ಡೇ. ಬಟ್ ಅದ್ರದ್ದು ಕಮ್ಮಿ ಹಾಕೋದ್ ಬರ್ತೈತಿ ವೈಬ್ರೇಷನ್ಸ್. ಈಗ ಒಂದ್ಸಲ ನಾವ್ ಇಟ್ಟಾದ್ ಕುಡಿದ್ರಾಗ ಹೋಗಿರ್ತೈತಂದ್ರ ಇನ್ಸ್ಟೆಂಟ್ ಆಗಿ ಕುಡಿದ್ರೆ ಭಾಳ ಬೆಟರ್. ಒಳಗೆ ನಮಗೂ ಜಲ್ದಿ ಎಫೆಕ್ಟ್ ಆಗ್ತೈತೆ. ಹಂಗೆ ಇಟ್ಟಿಟ್ಟು ಕುಡಿದ್ರೆ ಏನಾಗ್ತೈತಿ, ಸ್ವಲ್ಪ ಕಮ್ಮಿ ಹಾಕೊಂತ ಹೋಗುತ್ತೆ ಪರ್ಸೆಂಟೇಜ್. 50% ಬಂದ್ಬಿಡ್ತೈತಿ ಹಿಂಗ ಇಟ್ಟದ್ರ ಸಾಯಂಕಾಲ ಅಷ್ಟೊತ್ತಿಗೆ. ಅದಕ್ಕೆ ಅವಾಗೆ ಕುಡಿ, 10 minutes ಅಲ್ಲಿ ಕುಡೀರಿ ಅಂತ ಹೇಳ್ತಾರೆ. ಪ್ರೋಗ್ರಾಮ್ 10 minutes ಇರ್ತಾವ ವಾಟ್ರದ್ದು. ಬೇರೆ ಬೇರೆ ಟೈಮ್ಸ್ ಇರ್ತಾವ ನಮ್ಮ ಬಾಡೀಸ್ಗೆ ಬೇಕಾಗಂಗೆ. ಮತ್ತೆ ಅಟ್ಮಾಸ್ಫಿಯರ್ ಎಷ್ಟು ಇಡ್ಬೋದು, ಅದೇನು ಅದಕ್ಕಿಲ್ಲ ಟೈಮ್ ಲಿಮಿಟ್ ಇಲ್ಲ. ನೀವು ಬ್ಯಾಟ್ರಿ ಎಷ್ಟೈತೆ ಅದ್ರ ಮೇಲೆ ಡಿಪೆಂಡ್. ನಾವು ಇದಕ್ಕೆ ಅದು ಅವ್ರದ್ದು ಕೊಟ್ಟಿದ್ದಾರೆ ಪ್ಲೇಟ್ ಬ್ಯಾಟ್ರಿ ಚಾರ್ಜ್. ಬಟ್ ಅದನ್ನ ಇಡತ್ತಿಲ್ಲ, ನಾವು ಪವರ್ ಬ್ಯಾಂಕ್ ಯೂಸ್ ಮಾಡ್ತಿದ್ದೀವಿ. ಯಾಕಂದ್ರೆ ಅದು ಜಲ್ದಿ ಕನೆಕ್ಟ್ ಆಗಿ, ಅಂದ್ರೆ ಡಿಟ್ಯಾಚಬಲ್ ಹಿಂಗ್ ಇಡೋದು ತೆಗಿಯೋದಿದೆ, ಅದ್ರಲ್ಲಿ ಜಲ್ದಿ ಚಾರ್ಜ್ ಆಗ್ತೈತೆ ಅದು ಅಂತೇಳಿ ನಾವು ಯೂಸ್ ಮಾಡ್ತಿದ್ದೇವೆ. ಸೊ ನಾವು ಇದನ್ನ ಯೂಸ್ ಮಾಡಕ್ಕೆ ಈಗ ಆಲ್ಮೋಸ್ಟ್ 1 year ಆಗ್ತಿದೆ. ನೆಕ್ಸ್ಟ್ ಇದ್ರ ಬಗ್ಗೆ ಮತ್ತೊಂದು ಪಾಡ್ಕಾಸ್ಟ್ ಅಲ್ಲಿ ಹೇಳ್ತೀವಿ. ಈಗ ಸದ್ಯಕ್ಕೆ ಇಷ್ಟ ಹೇಳಕ್ಕಾಗೋದು, ನಾವು ಡೇ ಸ್ಟಾರ್ಟ್ ಮಾಡೋದು ವಾಟರ್ ಇಂದ. ಸೊ ನಾವು ಡೇ ಫುಲ್ ನಮ್ಗೆ ಅಷ್ಟು ಅನ್ಸಂಗಿಲ್ಲ. ನಾವು ಒಂದ್ ಸ್ವಲ್ಪ ಏನ್ ಅನ್ಸಿದ್ರು ಮತ್ತೆ ರಿಕವರ್ ಆಗ್ಬಿಡ್ತದೆ ಬಾಡಿ. ಸೆಲ್ಸಿಗೂ ಟಚ್ ಆಗ್ತೈತದೆ, ಅಟಮ್ಸಿಗೆ ಅಂತೇಳಿ ಬಹಳ ಪವರ್ಫುಲ್ ಎಫೆಕ್ಟಿವ್ ಇದೆ ಇದು. ಈಗ ಇಂಡಿಯಾದಲ್ಲಿ ಈಗ ಪೇಟೆಂಟ್ ಆಲ್ರೆಡಿ ಆಗಿದೆ. ಸ್ವಲ್ಪ ಅವೇರ್ನೆಸ್ ಕಮ್ಮಿ ಇದೆ ಅಷ್ಟೇ. ಬಟ್ ಜಪಾನಲ್ಲೆಲ್ಲ ಬಹಳ ಮುಂದೋಗಿದೆ. ಜಪಾನಲ್ಲಿ ಯೂಸ್ ಮಾಡ್ತಿದಾರೆ, ಟೆಕ್ನಾಲಜಿಯಲ್ಲಿ ಬಹಳ ಮುಂದಿದಾರ ಅಂತ ಅವ್ರು ಜಪಾನ್ ಅವರು.
ಅವ್ರ ಆ ಥರ ಯಾವುದೂ ವಿತೌಟ್ ಪ್ರೂಫ್ ಇಲ್ದಂಗೆ ಮಾಡಲ್ಲ. 50 years ಆಗೋಗೈತಂತ ಅವಾಗ ಅಲ್ಲಿ ಯೂಸ್ ಮಾಡಕ್ಕೆ ಅವರು. ಈಗ ಇಂಡಿಯಾದಲ್ಲಿ ಈಗ 10 years ಆಗೈತೆ ಇಂಡಿಯಾದಾಗ ಕೂಡ. ಬಟ್ ಈಗೀಗ ಅವೇರ್ನೆಸ್ ಬರತ್ತೈತಿ ಇದ್ರದ್ದೆಲ್ಲ. ಲಾಕ್ಡೌನ್ ಆದ್ಮೇಲಿಂದ ವಿತೌಟ್ ಮೆಡಿಸನ್ ನಾವು ಯಾವ ಥರ ನಾವೇ ಮಾಡ್ಕೋಬೇಕು ಅಂತೇಳಿ ಎಲ್ಲರಿಗೂ ಇಂಟ್ರೆಸ್ಟ್ ಬಂದಿದ್ದಕ್ಕೆ ಅಂತೇಳಿ ಎಲ್ಲರೂ ಅದ್ರದ್ದು ಮಾಹಿತಿ ತಗೋತಿದ್ದಾರೆ. ಮೊದಲು ಎಲ್ಲರೂ ನೆಗ್ಲೆಕ್ಟೆಡ್ ಮಾಡಿ ಇಲ್ಲಿಗೆ ಬಂದಿತ್ತು. ನಮಗಂತೂ ಪರ್ಸನಲ್ ಆಗಿ ಭಾಳ ಯೂಸ್ ಆಗೈತೆ. ನಮ್ಮ ಮನೆಯಲ್ಲಿ ನಾವು ಪ್ರತಿಯೊಂದು ಮನೆಯದು ಪ್ರೋಗ್ರಾಮ್ಸ್ ಆಯಿತು, ನಮ್ಮ ಪ್ರೋಗ್ರಾಮ್ ಆಯಿತು, ವಾಟರ್ ಆಯಿತು, ನಮ್ಮ ಆ್ಯಪೋಗ್ ಆಯಿತು, ಎಲ್ಲಾನು ಚಲೋ ಆಗಿದೆ. ಸೊ ಅದಕ್ಕೆ ನಾವು ಯೂಸ್ ಮಾಡೋಕೆ ಇಷ್ಟ ಟೈಮ್ ಆದ್ಮೇಲೆ ನಾವು ಹೇಳ್ತಿದ್ದೀವಿ. ಇಷ್ಟು ದಿನ ನಾವು ಪೂರ್ತಿಯಾಗಿ ಹೇಳಿದ್ದಿಲ್ಲ ಇದನ್ನ ಹೆಂಗೆ ಯೂಸ್ ಮಾಡ್ತೀವಿ ಅಂತ. ನೆಕ್ಸ್ಟ್ ಒಂದು ಪಾಡ್ಕಾಸ್ಟ್ ಮಾಡಿ ಅದ್ರದ್ದು 2 ಡೀಟೇಲ್ಸ್ ಹೇಳ್ತೀವಿ, ಅದನ್ನ ನೀವು ನೋಡ್ತಿರ್ರಿ. ಅದೇ ಮ್ಯಾಗಿಲಿ ಅಂದ ತಕ್ಷಣ ಎಲ್ಲರಿಗೂ ಸ್ವಲ್ಪ ಏನಾಗ್ತಾ ಇದೆ, ಇನ್ನೂ ಟ್ರಸ್ಟ್ ಆಗ್ತಾ ಇಲ್ಲ. ನಾನು ಫಸ್ಟ್ ಒಂದು 3 to 4 ಪಾಯಿಂಟ್ಸ್ ಫಸ್ಟ್ ಹೇಳ್ತೀನಿ, ಅದಾದ್ಮೇಲೆ ಬಗ್ಗೆ ಹೇಳ್ತೀವಿ. ಏನಂದರೆ ಮ್ಯಾಗಿಲಿನ ಒಂದು ಫಸ್ಟ್ ಏನು ಮಾಡಿರಿ, ಒಂದು ಫಸ್ಟ್ ಮೇನ್ ಟ್ರಸ್ಟ್ ಮಾಡಿರಿ. ಟ್ರಸ್ಟ್ ಮಾಡಿ ಅದ್ರ ಆಮೇಲೆ ಏನು ಮಾಡಿರಿ, ಇಂಟ್ರೆಸ್ಟ್ ತೊಗೋಬೇಕಂದ್ರೆ ಬಿಕಾಸ್ ಆಫ್ ಅವರ್ ಸೆಲ್ಫ್ಸ್. ಅಂದರೆ ನಮ್ಮದು ಹೆಲ್ತ್ ಆಯಿತು, ಆಮೇಲೆ ಬೇರೆ ಬೇರೆ ಹೊರಗಿನ ನಮ್ಮದೇನು ಪ್ರಾಬ್ಲಮ್ ಆಯಿತು, ನೆಗೆಟಿವಿಟಿ ಆಯಿತು. ಸೊ ಅದಾದಮೇಲೆ ನೆಕ್ಸ್ಟ್ ಏನಾಗುತ್ತೆ, ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಆಮೇಲೆ ಏನಾಗ್ತದೆ, ವಿತೌಟ್ ಮೆಡಿಸನ್ ವಾಟರಿಂದ ಕ್ಯೂರ್ ಆಗುತ್ತೆ ಅಂತಂದರೆ ಇಟ್ಸ್ ಎ ಗ್ರೇಟ್ ಅಂತ ನನ್ನ ಪ್ರಕಾರ. ಯಾಕಂದರೆ ತುಂಬ ಜನಕ್ಕೆ ಇನ್ನೂ ಅದ್ರ ಬಗ್ಗೆ ಅವೇರ್ನೆಸ್ ಇರಲಿ ಬಿಡ್ರಿ ನಾವು ಫಿಟ್ಟಾಗಿದ್ವಿ. ಒಂದು ಎಕ್ಸಾಂಪಲ್ ಅಂದರೆ ಈಗ ನನ್ನದೇ ತೊಗೊಳ್ರಿ. ಈಗ ನಾವು ಈ ಏಜಿಗೆ ನನಗೆ ಅನ್ಸೋ ಮಟ್ಟಿಗೆ ಸ್ವಲ್ಪ ನಾನು ನೋಡಿರೋದೆಲ್ಲ ಲೇಡೀಸಲ್ಲೂ ಏನೇನೇನೋ ಪ್ರಾಬ್ಲಮ್ಸ್ ಇದ್ದಾವೆ. ಅವ್ರ ಪಾಪ ಅಂದರೆ ಅದೇ ಮೆಡಿಸನ್ಗೆ ಇದಾಗ್ಬಿಟ್ಟಿರ್ತಾರೆ, ಅಡಿಕ್ಟ್ ಆಗಿಬಿಡ್ತಾರೆ. ಆಮೇಲೆ ನಮ್ಮ ಮನೇಲಿ ಯಾರು ಓಡಿಸೋರಿಲ್ಲ, ನಮಗೇನು ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ, ಹಂಗೆಲ್ಲ ಹೇಳ್ತಾರೆ. ಅದಕ್ಕೆ ಹೇಳೋದು ಒಂದು ಬೇಸಿಕ್ಕು ಒಂದು ಬರ್ಕೊಂಬಿಡೋದು. ಒಂದರಲ್ಲಿ ಏನಿದೆಪ್ಪ ನಮಗೆ ಫಸ್ಟಿಗೆ ಅದು ಇಂಪ್ರೂವ್ ಆಗ್ತಾ ಹೋಗ್ತಂದ್ರೆ ನೀವೇ ಹೋಗ್ತೀವಿ ಮತ್ತೆ ಕರಿತೀರಿ ಅವ್ರನ್ನ, ಅಪ್ಲೈನರ್ನ ನೆಕ್ಸ್ಟ್ ನಮ್ಗೆ ಇದು ಮಾಡಿಕೊಡ್ರಿ ಅಂತ. ಸೊ ನಾನು ಹೇಳ್ತೀನಿ, ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸು ಸ್ವಲ್ಪ ಮೊದಲಿಂದನೂ ಕಡಿಮೆ, ಮ್ಯಾಗಿಲಿ ತೊಗೊಂಡ್ಮೇಲೆ ಅಂತೂ ಇನ್ನೂ ಕಡಿಮೆ ಆಗಿದೆ. ಏನು ಎಲ್ಲರಿಗೂ ಮೇನ್ ಇರೋದು ಈ ಪ್ರಾಬ್ಲಮ್ಮು ಪ್ಲಸ್ ಬ್ಯಾಕ್ ಏಕು ನನಗನ್ಸೋ ಮಟ್ಟಿಗೆ. ಆಮೇಲೆ ಬೋನ್ಸು, ಆಮೇಲೆ ಒಬ್ಬೊಬ್ಬರಿಗೆ ಏನು ಬ್ಲಡ್ಡು, ಆಮೇಲೆ ವೇಟ್. ನನ್ನ ಪ್ರಕಾರ ನಾ ಬೆಳಗ್ಗೆನೇ ಎಲ್ಲ ಮಾಡಿ ಕೊಟ್ಬಿಡ್ತಾಳೆ ನನಗೆ. ಅಂದರೆ ನೀರು ಕುಡಿದ್ಬಿಡ್ತೀವಿ ನಾವು ಫಸ್ಟಿಗೆ ಒಂದು 8:30ಕ್ಕೆ ಯಾವಾಗ ಬರ್ತಾಳೆ ಕೆಳಗಡೆ ಬಂದ ತಕ್ಷಣ ನಮ್ಮ ಸುರಭಿ ಮಾಡಿಕೊಟ್ಬಿಡ್ತಾಳೆ. ಅದನ್ನೇನು ಕುಡಿತೀನಲ್ಲ, ಅದು ಕುಡಿದ್ಮೇಲೆ ನನಗನ್ಸೋ ಮಟ್ಟಿಗೆ ನಾನು ಫುಲ್ಲು ಸಾಯಂಕಾಲವರೆಗೂ ಅಪ್ ಟು 5 o'clockವರೆಗೂ ನನ್ನ ಕೆಲಸ ಇದ್ದೇ ಇರ್ತದೆ. ಅಂದರೆ ಯಾಕೆ ಮಾಡಬಲ್ಲೆ ಅನ್ನೋದು ನಾನಲ್ಲ, ನೀವು ಯೋಚನೆ ಮಾಡ್ಬೋದು. ಅಂದರೆ ಅದರಿಂದಾನೇ ಅಂತ ನಾನು ಜಾಸ್ತಿ ಎಲ್ಲೂ ವಾಕ್ ಹೋಗಲ್ಲ. ಮತ್ತು ಆಮೇಲೆ ಬೇರೆ ಏನು ಹಂಗೇನು ನನಗೆ ಯೋಗಕ್ಕೆ ಹೋಗಲ್ಲ. ಇದೆಲ್ಲ ಏನು ಮಾಡ್ದೇ ನಾನು ಇದ್ದೀನಿ ಅಂದರೆ ಬಿಕಾಸ್ ಆಫ್ ಮ್ಯಾಗಿಲಿ ಅಂತ ಹೇಳ್ಕೊಳಕ್ಕೆ ಇಷ್ಟ ಆಗುತ್ತೆ. ಅದು ಇರ್ಬೋದು, ಅದರಲ್ಲಿ ಅದು ಒಂದು ಎನರ್ಜಿ ವೈಬ್ರೇಷನ್ ಪಾಸ್ ಆಗುತ್ತೆ, ನಾಟ್ ಎಲೆಕ್ಟ್ರಿಕ್ ಎನರ್ಜಿ ಅಲ್ಲ, ಅದು ವೈಬ್ರೇಷನ್. ಥ್ರೂ ವೈಬ್ರೇಷನಿಂದ ಏನೂ ಪ್ರಾಬ್ಲಮ್ ಇಲ್ಲ. ಈಗ ಜಪಾನ್ ಫ್ರೀಕ್ವೆನ್ಸಿ ಬೇಸ್ಡ್ ಅಟಾಮಿಕ್ ಕಾಸ್ಮಿಕ್ ಮೇಲೆ ಡಿಪೆಂಡ್ ಆಯ್ತು. ಆಮೇಲೆ ಅದು ಅಡ್ವಾನ್ಸ್ಡ್ ಕಂಟ್ರೀಸ್ ಅವು, ಜಪಾನು, ಆಮೇಲೆ ಹಾಂಗ್ಕಾಂಗು, ಇವೆಲ್ಲ ಏನು ಬ್ಯಾಂಕಾಕು ಎಲ್ಲ. ಜಪಾನ್ ಅಂತ ಅಡ್ವಾನ್ಸ್ಡ್ ಕಂಟ್ರಿ. ಅವರು ಮೆಂಟ್ ಫಾರ್, ಅವರು ಬಾರ್ನ್ ಫಾರ್ ಟೆಕ್ನಾಲಜಿ. ಹಿಂಗಾಗಿ ಈ ಟೆಕ್ನಾಲಜಿನ 50 years ಯೂಸ್ ಮಾಡ್ತಿದ್ದಾರೆ. ಅಂದರೆ ನಾವಿನ್ನೂ ಎಷ್ಟು ಹಿಂದೆ ಇದ್ದೀವಿ ಅಂತ ನಮಗೆ ಅರ್ಥ ಆಗ್ತಾಯಿದೆ. ಆಮೇಲೆ ಅದನ್ನ ರನ್ ಮಾಡಕ್ಕೆ ಯಾರಿಲ್ಲ ಅನ್ಬೇಡ್ರಿ. ಎಲ್ಲೂ ಆದ್ರೂ ಡಿಸ್ಟೆನ್ಸ್ ರನ್ನಿಂಗ್ ಕೂಡ ಐತೆ. ಈಗ ನೀವು ಫೋನ್ ಯೂಸ್ ಮಾಡ್ತಿದ್ದೀರಲ್ಲ, ಹಂಗೆ ಅನ್ಕೋತಾನೆ. ಫೋನ್ ಎಲ್ಲರಿಗೂ ಈಗ ವಾಟ್ಸಪ್ಪು ಮತ್ತು ರೀಲ್ಸು ಅದೆಲ್ಲ ನೋಡ್ತಿದ್ದೀರಲ್ಲ. ನಾನಂತೀನಿ ಈಗಿಂದ ಮಾಡ್ರಿ ಅಂದರೆ ಒಂದು 40+ ಆದ ತಕ್ಷಣ ಮಾಡ್ಕೊತ ಹೋಗಿರಿ ಅಂದರೆ ಮೇಂಟೈನ್ ಆಗ್ತೀರಿ. ಈಗ ನಾವು ತೊಗೊಂಡು ಈಗ 1 ವರ್ಷದಿಂದ ಮಾಡ್ತಿದ್ದೀವಿ ಅಂದರೆ ನಾವು ಮೇಂಟೈನ್ ಆಗಿವಿ ಅಂದರೆ ನೀವು ಯಾಕೆ ಮೇಂಟೈನ್ ಆಗಲ್ಲ ಅಂತ ನನ್ನೊಂದು. ಸೊ ಜಾಸ್ತಿ ಲೇಡೀಸೇ ಮನೇಲಿ ಇರ್ತೀರಿ, ಈಗ ಹೌಸ್ ವೈಫ್ಸ್ ಮನೇಲಿ ಇರ್ತೀರಿ. ಏನು 1 hour ನಮ್ಮ ಲೈಫು, ನಮ್ಮ ಮಕ್ಕಳು, ನಮ್ದು ಇದ್ರ ಬಗ್ಗೆ ಮಾಡೋಕ್ಕೆ ಟೈಮ್ ಸಿಗೋದೇ ಇಲ್ಲ. ನಾವು ಮಾಡಲೇಬೇಕು. ನಾವು ಈಗ ಹೆಂಗೆ ಸುಮ್ಮನೆ ಅಡುಗೆ ಮಾಡ್ತೀವಿ, ಊಟ ಮಾಡ್ತೀವಿ, ಅದರಿಂದ ಏನು ನ್ಯೂಟ್ರಿಷನ್ಸು ನನಗನ್ಸೋ ಮಟ್ಟಿಗೆ 70% ನ್ಯೂಟ್ರಿಷನ್ಸ್ ಇಲ್ಲ ಅದರಲ್ಲಿ. ಸೊ ಇದು ಒನ್ ಆಫ್ ದಿ ಬೆಸ್ಟ್ ಟೆಕ್ನಾಲಜಿ. ಇದನ್ನು ಯೂಸ್ ಮಾಡ್ಕೊಳ್ರಿ. ನೆಕ್ಸ್ಟ್ ನಮಗೆ ಅದರದಿಂದ ನಾವು ಭಾಳ ಇನ್ನೂ ಪಾಡ್ಕಾಸ್ಟ್ ಮಾಡಿ ನಾವು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀವಿ, ಯಾರಿಗೂ ಫೋರ್ಸ್ ಮಾಡ್ತಾ ಇಲ್ಲ. ಆಮೇಲೆ ಮಕ್ಕಳು ಸುಮ್ಮನೆ ನಾವು ಎಲ್ಲೋ ಜಾಬ್ಗೆ ಹೋಗ್ತೀವಿ, ನಾವೇನೋ ಮಾಡ್ತೀವಿ ಅನ್ನೋದಕ್ಕಿಂತ
ಆಮೇಲೆ ಆಗೋ ಕಾನ್ಸಿಕ್ವೆನ್ಸಸ್ಸಿಗೆ ನೀವು ಪ್ರಾಬ್ಲಮೆಟಿಕ್ ಆಗೋಕ್ಕಿಂತ ಮೊದಲೇ ರಿಸ್ಕ್ ತೊಗೊಂಬಿಡ್ರಿ. ಏನೇನೋ ತೊಗೊಂಡು ವೇಸ್ಟ್ ಮಾಡಿ ಲೈಫಲ್ಲಿ. ಈಗ ಇದೇನು ಜಾಸ್ತಿ ಏನಂದ್ರೆ ಗೋಲ್ಡ್ ರೇಟ್ ಹೆಚ್ಚಾಗದ್ ಮಾರ್ರಿ ಮತ್ತೆ ತಗೋರಂತಾರ. ಅದಕ್ಕೆ ಹೇಳೋದು ಗೋಲ್ಡ್ ಮನೆಗೆ ಸುಮ್ಮನೆ ಯಾಕೆ ಇಟ್ಕೊತೀರ? ಅದರಿಂದ ನಿಮ್ಮ ಹೆಲ್ತ್ ಏನು ಇಶ್ಯೂ ಅದರಿಂದ ಪ್ರಾಬ್ಲಮ್ ಆಗ್ತದಂದ್ರೆ ಇನ್ನೂ ಒಂದು 10 kg ಗೋಲ್ಡ್ ತಂದು ಇಟ್ಕೊಳ್ರಿ, ಆಗಲ್ಲ. ಸೊ ಅದೇ ಗೋಲ್ಡು ನಿಮ್ಗೆ ಬೇಡಪ್ಪ ನನ್ನ ಕಡೆ ಇಲ್ಲ, ನನಗೆ ಹೆಲ್ತೇ ವೆಲ್ತು ಅದು ಅಂದ ತಕ್ಷಣ ವೆಲ್ತನ್ನ ಮಾರಿ ಆದರೂ ಬಂಗಾರ ಮಾರಿ ಆದರೂ ತೊಗೊಳ್ರಿ. ಯಾಕಂದರೆ ಹೆಲ್ತಿಯಾಗಿದ್ದೀರಂದರೆ ಏನು ಬೇಕಾದರೂ ಮಾಡ್ಬೋದು ಅಂತ ನಂದೊಂದು ಸಜೆಷನು. ಸಣ್ಣದಾಗಿ ಒಂದು ಟಿಪ್ ಕೊಟ್ಟಿದ್ದೀನಿ ಅಷ್ಟೇ. ಇದ್ರ ಬಗ್ಗೆ ಹೇಳೋಷ್ಟು ನಾಲೆಡ್ಜ್ ನನಗೆ. ನಾವು ಹೇಳ್ತೀವಿ, ನಮ್ಮ ಅನುಭವಗಳನ್ನ ಹೇಳ್ತೀವಿ. ಯಾರು ಇಂಟ್ರೆಸ್ಟ್ ಐತಲ್ಲ ಕಾಂಟ್ಯಾಕ್ಟ್ ಮಾಡಿರಿ. ನಾವು ಅಪ್ಲೈನರ್ಸ್ಗೆ ನಿಮಗೆ ಅವ್ರು ಇನ್ನೂ ಜಾಸ್ತಿ ಡಿಟೇಲ್ ಆಗಿ ಹೇಳ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಹೆಲ್ತ್ ವಿತೌಟ್ ಮೆಡಿಸನ್ನು ನಾವು ಮೊದಲಿಂದ ನಮಗೆ ಸ್ವಲ್ಪ ಲೈಕ್ ಆಗ್ತಿದ್ದು. ಯಾಕಂದರೆ ನಾನು ಜಾಸ್ತಿ ಮೆಡಿಸನ್ಸ್ ತೊಗೊಳಲ್ಲ. ಯಾಕಂದರೆ ಮೆಡಿಸನ್ ತೊಗೊಂಡ್ರೆ ನಾನು ನೀರು ಕುಡಿಯೋಲ್ಲ ಜಾಸ್ತಿ. ನೀರು ಕುಡಿಯೋಲ್ಲ ಅಂದರೆ ನಂಗೆ ಪ್ರಾಬ್ಲಮ್ ಆಗ್ಬಿಡ್ತದೆ. ಹಿಂಗಾಗಿ ನನಗಿದು ಭಾಳ ಬೇಗ ಅಟ್ರಾಕ್ಟ್ ಆಗಿತ್ತು ನಮಗೆ. ನೀರು ಕುಡಿದ್ರೆ ಡಿಟಾಕ್ಸ್ ಆಗಲ್ಲ ಅದು. ಅಂದ್ರೆ 50 ವರ್ಷ ಹಚ್ಚಗಡೆ ಇಂಡಿಯಾದಾಗ ಬಂದಿತ್ತು. ಅದರ ಆಟ ಇದೆಲ್ಲ ಒಂದು ಸ್ವಲ್ಪ ಬೇರೆ ಬೇರೆ ಲಾಬಿ ಅದ. ಲಾಬಿ ಸಂಬಂಧ ಏನಾಗೈತಿ, ಇದನ್ನ ಯಾರು ಅದನ್ನ ಹೊರಗೆ ತಂದಿಲ್ಲ. ಆ ಲಾಬಿ ಮತ್ತೆ ಎಲ್ಲರಿಗೂ ಇದಾಗುತ್ತೆ ಅದು. ಆದ್ರೆ ಈಗ ಇದ್ರಲ್ಲಿ ಏನಿದೆ ಅಂದ್ರೆ ಜಸ್ಟ್ ಅದು ಫ್ರೀಕ್ವೆನ್ಸಿ ಮೇಲೆ ಕೆಲಸ ಮಾಡುತ್ತೆ. ಮತ್ತು ಇದು ಆಕ್ಚುಲಿ ಏನಾಗುತ್ತೆ ಅಂದ್ರೆ ಡೀಪ್ ಸ್ವಲ್ಪ ನಾಲೆಜ್ ಇರಬೇಕದ. ಯಾಕಂದ್ರೆ ಹಿಲಿ ಮತ್ತು ಮ್ಯಾಗಿಲಿ ಅಂತ 2 ಇದಾವೆ. ಹಿಲಿ ನಿಮ್ದೆಲ್ಲ ಅದೊಂದು ಸ್ವಲ್ಪ ಅದು ಅದ್ರೊಳಗೆ ಭಾಳ ಪ್ರೋಗ್ರಾಮ್ಸ್ ಇದಾವೆ. 108 ಪ್ರೋಗ್ರಾಮ್ಸ್ ಇದಾವೆ. ಅದು ಮ್ಯಾಗಿ ಹೇಳಿದಾಗ ಮತ್ತೆ ಅದ್ರಾಗ 100-120 ಪ್ರೋಗ್ರಾಮ್ಸ್ ಇದಾವೆ. ಸೊ ಪ್ರೋಗ್ರಾಮ್ಸ್ ಅಂದ್ರೆ ಅದು ಎಲ್ಲ ಟಾಪ್ ಟು ಬಾಟಮ್ ನಿಮ್ಗೆ ಯಾವ್ದು ಎಲ್ಲ ಡಿಸೀಸ್ ಮೇಲೆ ಇದೆ. ಮತ್ತು ನಿಮ್ಮ ಬ್ರೈನು, ನಮ್ಮ ಹಾರ್ಟು, ಅಥವಾ ನಿಮ್ದು ಇದು ನಿಮ್ಮ ಕ್ಯಾನ್ಸರು ಅಥವಾ ಎಲ್ಲ ಡಿಸೀಸ್ ಮೇಲೂ ಅದು ವೈಬ್ರೇಷನ್ ಕೆಲಸ ಮಾಡುತ್ತೆ. ಬಟ್ ಅದ್ರ ನಿಮ್ಗೆ ಫಸ್ಟ್ ಅವೆಲ್ಲ ಸ್ಟೆಪ್ ಬೈ ಸ್ಟೆಪ್ ಮಾಡ್ಬೇಕು. ಅಂದ್ರೆ ನಿಮ್ಗೆಲ್ಲ ಟೋಟಲಿ ಕ್ಲಿಯರ್ ಆಗ್ಬೇಕಂದ್ರೆ ನಿಮ್ಮ ಎಲ್ಲಾನು ಬಾಡಿ ಒಳಗೆಲ್ಲ ಟಾಕ್ಸಿನ್ಸ್ ಎಲ್ಲ ಹೊರಗೆ ಬರಬೇಕು. ಆಮೇಲೆ 1 by 1 ನಿಮ್ದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕಾದ್ರೆ ಮಿನಿಮಮ್ ಒಂದು 6 months ಅಂದ್ರೆ ಅದನ್ನ ಪ್ರಾಕ್ಟಿಕಲ್ ಆಗಿ ಅಂದ್ರೆ ಅದನ್ನು ಸಿಸ್ಟಮೆಟಿಕ್ ಆಗಿ ಯೂಸ್ ಮಾಡಬೇಕು. ಯೂಸ್ ಮಾಡದೆ ಅವ್ರು ಭಾಳ ಜನ ತಗೋತಾರೆ. ಅದಂದ್ರೆ 1 ಲಕ್ಷ ಪ್ಲಸ್ ಅದು 4 ಲಕ್ಷ ರೂಪಾಯಿ ಐತೆ. ಅದು ಕಾಸ್ಟ್ಲಿ ಬಿ ಇದೆ. ಆದ್ರೆ ಏನಾಗೈತೆ, ತಗೋತಾರೆ ಭಾಳ ಜನ ರೊಕ್ಕ ಕೊಟ್ಟು. ಆದ್ರೆ ಅದು ಯೂಸ್ ಮಾಡೋದಿಲ್ಲ, ಅದು ಇಟ್ಬಿಡ್ತಾರೆ. ಆಮೇಲೆ ಮಂದಿಗೆ ಏನು ಹೇಳ್ತಾರೆ, ಇಲ್ಲ ಸರ್ ಅದೇನು ಯೂಸ್ ಆಗಿಲ್ಲ, ಇಟ್ವಿ ಅಂದ್ರೆ ಯೂಸ್ ಯಾವ್ದಾಗಲಿ. ಇವನ್ ನೀವು 1 ಕೋಟಿ ಕಾರ್ ತಗೋರಿ, ಅದನ್ನ ತೊಗೊಂಡ್ ಮನ್ಯಾಗ ಇಟ್ರ ಅಂದ್ರೆ ಯೂಸೇ ಇಲ್ಲ. ಯಾವ್ದೋ ಒಂದು ಮನೆ ತಗೋರಿ, ಯಾವ್ದೋ ಒಂದು ವಸ್ತು ತೊಗೊಂಡ್ರೆ ಅದನ್ನ ಯೂಸ್ ಮಾಡಿ, ಅದ್ರಲ್ಲಿ ಏನು ಅನುಭವ ತಗೊಂಡು ಅದನ್ನ ಯೂಸ್ ಮಾಡಿ ಆಮೇಲೆ ಪ್ರಾಕ್ಟಿಕಲ್ ಮಾಡ್ಬೇಕು. ಅದು ಆದ್ರನ್ನ ಅದ್ರ ಇಫೆಕ್ಟ್ ಗೊತ್ತಾಗುತ್ತೆ ಮತ್ತು ಅದ್ರ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಯಾವುದೇ ಆಗಲಿ, ಯಾವುದೇ ತೊಗೊಂಡ್ರು ಸಹ ನಮ್ಗೆ ರಿಸಲ್ಟ್ ಬೇಕಾದ್ರೆ ಅದು ಯೂಸ್ ಮಾಡಬೇಕು. ಯೂಸ್ ಮಾಡೋ ಪ್ಯಾಟರ್ನ್ಸ್ ಎಲ್ಲ ಆನ್ಲೈನ್ ಸಿಗ್ತಾವೆ. ಮತ್ತು ಅಲ್ಲಿ ಅಪ್ಪ ಲೈನ್ಸ್ ಇರ್ತಾರೆ, ಅವರು ಹೇಳ್ತಾರೆ. ಪ್ಲಸ್ ನೀವು ನೋಡ್ಬೋದು, ನೋಡಿ ಕಲಿಬೋದು. ಅದ್ರಾಗ ಏನು ಭಾಳ ಹಿಲಿ ಅಂದ್ರೆ ಹಿಲಿ ಅದು ಒಂದು ಸ್ಮಾಲ್ ಇನ್ಸ್ಟ್ರೂಮೆಂಟ್ ಇದೆ. ಅದ್ರೊಳಗೆ ಅಂದ್ರೆ ಎಲ್ಲ ಕೂಡಿದೆ ಅದ್ರೊಳಗೆ. ನಿಮ್ಗೇನು ಒಂದು ಸ್ಮಾಲ್ ಡಿವೈಸ್, ಅದು ಜರ್ಮನ್ ಡಿವೈಸ್. ಅದು ಆ ಸ್ಮಾಲ್ ಡಿವೈಸ್ ಅಲ್ಲಿ ಅದು ಎಲ್ಲಾನು ಇದೆ ಅದ್ರಲ್ಲಿ. ಯಾಕಂದ್ರೆ ಒಮ್ಮೆ ಅದ್ರೊಳಗೆ ನಿಮ್ಮ ವೈಬ್ರೇಷನ್ ಜಸ್ಟ್ ಒಂದು ತೊಗೊಂಡು ನಿಮ್ ಕೈಯಲ್ಲಿ ಮಾಡಿ ನೋಡಿದ್ರೆ ಒಳಗೆ ನಿಮ್ಮಲ್ಲಿ ಏನ್ ನಡೆದಿದೆ, ಹಾರ್ಟ್ ಬಗ್ಗೆ ಆಗ್ಲಿ, ನಿಮ್ ಬ್ರೈನ್ ಅಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಏನ್ ನಡೆದಿದೆ, ಅಥವಾ ನಿಮ್ದು ಫ್ಯೂಚರ್, ಅದು ಎಲ್ಲದ್ರೊಳಗೆ ಎಲ್ಲ ಆಕ್ಟಿವ್ ಎಲ್ಲಾನು ಇದೆ ಅದ್ರಲ್ಲಿ. ಆದ್ರೆ ಅದನ್ನೆಲ್ಲ ಹೇಳಿ ಚಕ್ರ ಇದಾವೆ ಎಲ್ಲ. ಅಂದ್ರೆ ಎಲ್ಲಾನು ಬ್ಯಾಲೆನ್ಸಿಂಗ್ ಮಾಡ್ಬೋದು. ನಿಮ್ದು ಯಾವ ನಿಮ್ಮ ಮನ್ಯಾಗ ಚೆನ್ನಾಗಿ ಸಿಟ್ ಇರ್ಬೋದು, ಮ್ಯಾರೇಜ್ ಎಲ್ಲಾನು ಇದಾವೆ. ಆದ್ರೆ ಏನೈತೆ, ಅದನ್ನ ಯೂಸ್ ಮಾಡ್ಬೇಕು. ಅದನ್ನೆಲ್ಲ ಈಗ ನಾವ್ ಹೇಳಿದ್ರೆ ಅದು ಏನಾಗುತ್ತೆ, ಅದು ಅಷ್ಟು ಎಫೆಕ್ಟ್ ಆಗೋದಿಲ್ಲ. ಫಸ್ಟ್ ಒಂದು ಸ್ಮಾಲ್ ಡಿವೈಸ್ ಅದು. ಅದಕ್ಕೆ ಅದು 2 ಇದಾವೆ, ಒಂದು ಹೀಲಿಯಂ, ಒಂದು ಮ್ಯಾಗಿಲಿ ಸ್ವಲ್ಪ ದೊಡ್ಡದು. ಅದು ಇದು ಆಕ್ಚುಲಿ ಈ ಜನರೇಷನ್ಗೆ ಇದೆ. ಅದು ಆಕ್ಚುಲಿ ಏನಾದ್ರೆ ಅಡ್ವಾನ್ಸ್ಡ್ ಅದ. ಅದು ಮತ್ತೆ ಇದೇನು ಅಡ್ವಾನ್ಸ್ ಟೆಕ್ನಾಲಜಿ ಇದ್ದಂಗಿದೆ. ಆಕ್ಚುಲಿ ವಿದೌಟ್ ಡಾಕ್ಟರ್ ಯು ಆರ್ ದಿ ಒಂದು ಡಿವೈಸ್ ಇದ್ರಂದ್ರೆ ಇನ್ ಯುವರ್ ಹೌಸ್ ಯು ಆರ್ ಹ್ಯಾವಿಂಗ್ ಒಂದು ಮಲ್ಟಿಪಲ್ ಹಾಸ್ಪಿಟಲ್ ಇದ್ದಂಗೆ, ಸ್ಪೆಷಾಲಿಟಿ ಹಾಸ್ಪಿಟಲ್ ಒಂದು ಮನೆಯೊಳಗೆ. ಅಂದ್ರೆ ಅಷ್ಟು ಅದ್ರೊಳಗೆ ಪ್ರೋಗ್ರಾಮ್ಸ್ ಇದಾವೆ. ಅಂದ್ರೆ ಎಲ್ಲ ಪ್ರೋಗ್ರಾಮ್ಸ್ ಇದಾವೆ. ನಿಮ್ಮ ಎಸ್ಪೆಷಲಿ ಯಾವ ಡಿಸೀಸ್ ಬೇದ್ರೆ ಅದು ಎಲ್ಲ ಇದಾವೆ. ಬಟ್ ಅದ್ರ ಏನಾಗುತ್ತೆ, ಅದು ಇನ್ನೂ ಜನರು ಭಾಳ ಮಂದಿ ಗುರ್ತು ಇಲ್ಲ. ಮತ್ತು ಅದನ್ನ ಅಪಪ್ರಚಾರ ಮಾಡ್ತಿರ್ತಾರೆ. ಅದಕ್ಕೆ ಫಸ್ಟ್ ಆಫ್ ಆಲ್ ಅದಕ್ಕೆ ಅದನ್ನ ನೋಡಿ ತಿಳಿದು ಯೂಸ್ ಮಾಡ್ರಂದ್ರೆ ಮತ್ತೆ ರಿಸಲ್ಟ್ ಅಂತೂ ಇದೆ. ನಾವು ಯೂಸ್ ಮಾಡಿದ್ವಿ. ಫಸ್ಟ್ ನಾವು ಪ್ರಯೋಗ ಮಾಡಿದ್ರೆ ನಮ್ಮ ಡಾಗ್ ಮೇಲೆ ಮಾಡಿದ್ವಿ. ಆಮೇಲೆ ಆ್ಯಪು ಮೇಲೆ ಮಾಡಿದ್ವಿ. ಇದೊಂದು ಆ್ಯಪು ಇತ್ತು, ಅದ್ರ ಮೇಲೆ ಮಾಡಿದ್ವಿ. 2-3 ಮೇಲೆ ಮಾಡಿದ್ವಿ. ಪ್ಲಸ್ ನಾವು ಸ್ವಂತ ದಿವಸ ಮುಂಜಾನೆ ಎದ್ದು ಕೂಡಲೇ ನೀರು ಕುಡಿತೀವಿ ನಾವು. ವೈಬ್ರೇಷನ್ಸ್ ಅದ ನೀರು ಮುಂಜಾನೆ ಕುಡಿತೀವಿ, ರಾತ್ರಿ ಕುಡಿತೀವಿ. ಪ್ಲಸ್ ಅದರಲ್ಲಿ ನಾವು ಫಸ್ಟ್ ಗೋಲ್ಡ್ ಸೈಕಲ್ ಅಂತ ಫಸ್ಟ್ ಬರುತ್ತೆ. ಅದು ಗೋಲ್ಡ್ ಸೈಕಲ್ ಮಾಡ್ಕೋಬೇಕು. ಗೋಲ್ಡ್ ಸೈಕಲ್ ಮಾಡಿದ ಕೂಡಲೇ ನಿಮ್ಮ ಟಾಕ್ಸಿನ್ಸ್ ಎಲ್ಲ ಹೊರ ಹೋಗ್ತವೆ. ಆಮೇಲೆ ನೆಕ್ಸ್ಟ್ ಮತ್ತೆ ಪ್ರೋಗ್ರಾಮ್ ಇದಾವೆ.
ಸೊ ಅದು 1 by 1 ಭಾಳ ಪ್ರೋಗ್ರಾಮ್ಸ್ ಅದ ಇದೆಲ್ಲ ಹೇಳಿ ಅದೇನು ಒಂದು 10 ನಿಮಿಷದಲ್ಲಿ ಹೇಳುವಂಥದ್ದಲ್ಲ, ಅದು ಮಾಡ್ಲಿಕ್ಕಲ್ಲ. ಮತ್ತು ನಾವು ಒಂದು ಸಿನ್ಸ್ ಅದು ಅದು ಅದ್ ಮಾತಾಡ್ತೀವಿ ಬಿಡ, ಅದನ್ನೆಲ್ಲ ಬ್ರಾಡ್ಕಾಸ್ಟ್ ಮಾಡಿ 3 ಕೋಟಿ ಎಲ್ಲ ಕೂತ್ಕೊಮ್ಮೆ ಒಂದ್ ದಿವ್ಸ ಮಾತಾಡ್ತೀವಿ ಅದ್ರ ಬಗ್ಗೆ. ಮತ್ತೊಬ್ರನ್ನ ಕರ್ಕೋತೀವಿ 4 ಜನ, ಅದ್ರ ಬಗ್ಗೆ ಹೇಳ್ತೀವಲ್ಲ. ಹಿಂಗೆ ಅಂದ್ರೆ ಅವ್ರನ್ನ ಎಕ್ಸ್ಪರ್ಟ್ ಅಂದ್ರೆ ನಮ್ಮ ಕ್ಯಾಮ್ರಾಮನ್ ಒಬ್ರು ಇರ್ತಾರಲ್ಲ ಅವ್ರನ್ನ ಆಮೇಲೆ ಕ್ಯಾಮ್ರಾ ಕೂರ್ದು ಮಾಡ್ತೀವಿ, ಮಾಡಿ ನಿಮ್ಗೆಲ್ಲ ಹೇಳ್ತೀವಿ. ಆದ್ರೆ ಇದು ನಾವು ಒಂದು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀವಿ. 1 ವರ್ಷದಿಂದ ಯೂಸ್ ಮಾಡ್ತೀವಿ. ರಿಸಲ್ಟ್ ಇದೆ, ಬಟ್ ಆದ್ರೆ ಆನ್ ದ ಸ್ಪಾಟ್ ನಿಮ್ಗೆ ಇವತ್ತ ರಿಸಲ್ಟ್ ಯಾವ್ದಾಗ್ಲಿ, ಒಂದು ಗಿಡ ಇವತ್ತು ಹಚ್ಚಿದ ಕೂಡಲೇ ಮಾವಿನ ಹಣ್ಣು ನಾಳೆ ಬಿಡೋದು, ಅದಕ್ಕೊಂದು ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್. ಹಿಂಗಾಗಿ ಇದಕ್ಕೊಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಆದ್ರೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋದ್ರೆ ವಿದಿನ್ 1 year ರಿಸಲ್ಟ್ ಈಸ್ ದೇರ್. ಸೊ ಅದಕ್ಕೆ ಎಲ್ಲರೂ ಇದನ್ನ ನೋಡಿದವ್ರು ಯಾರಾದರೂ ಇಂಟ್ರೆಸ್ಟ್ ಇದ್ದವ್ರು ಸುದಾ ಅದನ್ನ ಇಂಟ್ರೊಡಕ್ಷನ್ ಮತ್ತೇನು ಭಾಳ ಇಲ್ಲ. ಇನ್ನು ಪಾಡ್ಕಾಸ್ಟ್ ಮತ್ತೆ ಮಾಡ್ತೀವಿ, ಜಸ್ಟ್ ಇಂಟ್ರೊಡಕ್ಷನ್ ಇದೆ. 1 ವರ್ಷ ಆಯ್ತು, ಅದಕ್ಕೂ ನಾವು ಒಂದೇನೋ ಒಂದು ಭಾಳ ಸತಿ ಹೇಳ್ಬೇಕಂತಂದ್ರೆ ಇವತ್ತು ಹೇಳ್ತಾ ಇದೀವಿ. ಟೈಮ್ ಬಂದಿದೆ, ಇವತ್ತು ಆಕೆ ಬರ್ತಡೇನೋ ಇತ್ತು, ಆ ಬರ್ತಡೇ ದಿವಸ ಒಂದು ಏನೋ ಇರಲಿ ಅಂತೇಳಿ ಒಂದು ನಿಮಗೆ ಪಬ್ಲಿಕ್ ಒಂದು ಸ್ವಲ್ಪ ಗುರ್ತಾಗಲಿ ಹೀಲಿ ಬಗ್ಗೆ ಅಂತ. ನೆಕ್ಸ್ಟ್ ವಿಡಿಯೋದಾಗ ನಾವೆಲ್ಲ ಹೇಳ್ತೇವೆ ಡಿಟೇಲ್ ಆಗಿ. ಹೀಲಿ ಅಂದ್ರೆ ಏನು, ಅದು ಹೆಂಗೆ ವರ್ಕ್ ಆಗ್ತೈತೆ, ಪ್ಲಸ್ ಅದ್ರದಾಗ ಫಂಕ್ಷನ್ಸ್ ಏನು, ಎಷ್ಟು ಫಂಕ್ಷನ್ಸ್ ಇದಾವೆ, ಹೆಂಗೆ ಬಾಡಿಗೆ ಹೆಂಗೆ ಯೂಸ್ ಮಾಡ್ಕೋಬೇಕು, ಅದೆಲ್ಲ ಪ್ರಾಕ್ಟಿಕಲ್ ಮಾಡ್ರೆ ಒಂದು ಅಟ್ಲೀಸ್ಟ್ ಒಂದು 15 ನಿಮಗೆ ಅನ್ಸೋ ಮಟ್ಟಿಗೆ ಒಂದು ಹಾಫ್ ಆನ್ ಅವರ್ ವಿಡಿಯೋ ಮಾಡಿ ತೋರಿಸ್ತೇವೆ. ಥ್ಯಾಂಕ್ ಯು. ನಂದ ಎಂಟ್ರಿದ ವಿಡಿಯೋ ಹಳೆ ಮೊಬೈಲ್ದಾಗಿತ್ತು, ಅದನ್ನ ಹಾಕತ್ತಿಲ್ಲ ನಾನು. ಅದನ್ನ ಈಗ ತೆಗಿಯಾಕಂತ ಹೋಗ್ತಿದ್ದೀನಿ ಇನ್ನೊಂದ್ಸಲ. ಕಾರ್ದು ಏನಾದರೂ ಯುಟಿಲೈಸ್ ಮಾಡ್ಬೇಕು ಸ್ವಲ್ಪ. ಬರೀ ನಮ್ಮ ಜೀವನ ಯುಟಿಲೈಸ್ ಮಾಡ್ತಾನೆ ಹಿಂಗೆ. ಇನ್ನು ಮುಂದೆ ನಾನು ಅವ್ನು ಮಾಡ್ತೀನಿ. ನಾನು ಈ ಕೆಳಗೆ ಅವ್ರು ಯಾರು ನೋಡಿ ಎಸ್, ಇದು ಅನ್ಡಿಸ್ಕ್ಲೋಸ್ ಲೊಕೇಶನ್ ಕಾಣತೈತಿಲ್ಲ, ಹಂಗೆ ಇರಲಿ, ನಾವು ಹೇಳೋದಿಲ್ಲ ಎಲ್ಲಿ ನಿಂತು ಹೊಡೆದೇವು ನಾವು ಅಂತ. ಹಂಗೆ ಅನಿಸ್ಲಿ ಅಂತಾನೆ ನಿಂತಿರೋದು ನಾವು. ಇದ ನಮ್ದು ಓಪನಿಂಗ್ ಕ್ರೆಡಿಟ್ಸಿಗೆ ಹಾಕ್ಬೇಕಂತ ಐತಿ ಇವಾಗ. ನೋಡ್ತಾ ಇರಿ, ನೆಕ್ಸ್ಟ್ ಇರೋ ಬರೋದು ಓಪನಿಂಗ್ದಾಗ. ವಿಡಿಯೋ ತೆಗೆಯೋದು ಇಂಟ್ರೆಸ್ಟ್ ಇತ್ತು ಅಂತ ಫೋಟೋಗ್ರಫಿ. ಈಗ ಅದನ್ನ ನನ್ನ ಮೇಲೆ ಪ್ರಯೋಗ ಮಾಡ್ತಿದ್ದಾರೆ ಅವ್ರು, ನಾನೇ ಒಂದೇ ತೆಗಿಯೋದವ್ರು. ಈಗ ಫೋಟೋ ಕಷ್ಟಪಟ್ಟಾದ್ರೂ ಕರ್ಕೊಂಬರ್ತೇವೆ ನಾವು. ಮಾಡ್ತೀವಿ ಫೋಟೋಗ್ರಫಿ ನೋಡಿ, ಕ್ರೀಮ್ ಹಚ್ಕೊಂಡ್ರೆ ಬೆಳಗ್ಗೆ ಆಗ್ತಾರಂತ ಹೇಳಿದ್ರು ಅವ್ರು. ಅದಕ್ಕೆ ಡೈಲಿ ಯೂಸ್ ಮಾಡಿ ನೋಡ್ರಿ, ನೀವು ಹಚ್ಚೋದಿಲ್ಲ ಟ್ಯಾನ್ ಆಗತ್ತೆ ಅಂತ ಹೇಳ್ತಾರೆ ಡಾಕ್ಟ್ರ್ ಅವ್ರು. ನಾವು ಒಂದು ಫ್ಯಾಕ್ಟ್ಸ್ ಹೇಳೋದು ಮರ್ತೆ. ಇವತ್ತು ವೆಡ್ನೆಸ್ಡೇ ಆಯ್ತು, ನಾವು ಹುಟ್ಟಿದ್ದಿನ ವೆಡ್ನೆಸ್ಡೇ ಆಯ್ತು. ಅವಾಗ ನಂದು ಏಜ್ ಅಷ್ಟಂತ ಸುಮ್ಮನೆ ಅವ್ರನ್ನೇ ಕೇಳ್ರಿ. ಯಾಕಂದ್ರೆ ಒಂದೊಂದು ಡಿಬೇಟ್ ನಡೀತೈತಿ. ಈಗ ಒಂದು ನಿನಗೆ 27, ಒಬ್ರು ನಾನು 27 ಮುಗೀತಂತಿದ್ದೀನಿ, ಅವ್ರು 28 ನಡೀತೈತೆ, 28 ಸ್ಟಾರ್ಟ್, ಹಿಂಗೆಲ್ಲ ಆಗತ್ತೈತೆ. ಅದಕ್ಕೆ ಯಾವ್ದು ಹೇಳ್ಬೇಕು ನನಗೆ ಅಷ್ಟು ಅರ್ಥ ಆಗುವಲ್ದು. ಒಟ್ಟು ನಾವು ಹುಟ್ಟಿದಾಗ ವೆಡ್ನೆಸ್ಡೇ ಇತ್ತು, ಇವತ್ತು ವೆಡ್ನೆಸ್ಡೇ ಆಯ್ತು, ಅಷ್ಟು ಗೊತ್ತಾಯ್ತು ನನಗೆ. ಇನ್ನು ನೆಕ್ಸ್ಟ್ 27 ಕಂಪ್ಲೀಟ್. ಹೌದು, ನಾನು 28 ಅಂತ ಬರೆದ್ಬಿಟ್ಟೇನಿ ಈಗ. ಬಟ್ ಹಂಗೆ ನನಗೆ 27 ಬರೆಯೋಕ್ಕೂ ಅಷ್ಟು 27, 28 ಅಂತ ಬ್ರಾಕೆಟ್ನ ಬರೀಲ್ಲ ಅಂತ ಕೂಡ ವಿಚಾರ ಬಂದೈತಿ. ಈಗ 2ನೇ ಪಾರ್ಟ್ ಹಂಗೆ ಬರಿತೀನಿ, 27, 28 ಬ್ರಾಕೆಟ್ನ ಹಾಕ್ತೀನಿ ಅದೇ ಬೆಟರ್. ನನ್ನ ಏಜ್, ಎಲ್ಲರೂ ಲೇಡೀಸ್ ಏಜ್ ಮುಚ್ಚಿಡ್ತಾರೆ, ನಾನೇನು ಮುಚ್ಚಿಡಲ್ಲ, ಎಷ್ಟೈತೆ ಅಷ್ಟೇ ಹೇಳ್ತೀನಿ. ಆಮೇಲೆ ಮೇಕಪ್ ಗಿಕಪ್ ಮಾಡೋದಂತೂ ಬಿಡ್ತಿದ್ದೀನಿ ಈಗ ನಾನು, ಏನೂ ಮುಚ್ಚಿಡಲ್ಲ. ಅವ್ರು ಮೇಕಪ್ ಯೂಸೇ ಮಾಡ್ಬೇಡಿ, ಬರೀ ಸ್ಕಿನ್ ಕೇರ್ ಅಷ್ಟೇ ಮಾಡಂದಾರ ಡಾಕ್ಟ್ರು. ನೆಕ್ಸ್ಟ್ ಬ್ಲಾಗ ತೋರಿಸ್ತೀವಿ. ನಮ್ಗೆ ಗಿರಿಜಾ ಅವ್ರು ಹೇಳಾರಂತ 2ನೇ ಸಲ ಹೇಳ್ತಿದ್ದೆ. ನಮ್ಮ ಸಬ್ಸ್ಕ್ರೈಬರ್ಗಳು, ಅವ್ರು ನಮ್ಮ ಮೊದಲಿನ ಫ್ರೆಂಡ್ಗಳು, ಥ್ಯಾಂಕ್ಸ್ ಗಿರಿಜಾ ಅವ್ರು ಅಂತ ಹೇಳ್ತೀನಿ. ನಾನು 9th ನೋಡ್ಯಾರ, ಅದಕ್ಕೆ ಒಂದು ಕನ್ಸರ್ನ್ ಇರ್ತೈತೆ ಅವ್ರಿಗೆ ನಮ್ಮ ಮೇಲೆ. ಒಳ್ಳೆ ಅವ್ರು ಡಾಕ್ಟ್ರ್ ಇದ್ದಾರೆ, ಮತ್ತು ಹೋಮಿಯೋಪತಿ 2 ಇದೆ. ಸ್ಕಿನ್ ಕೇರ್ ಸಲುವಾಗಿ ಅಷ್ಟೇ ನಾವು, ಹಂಗಂತಲ್ಲ. ಅದು ಒಬ್ಬೊಬ್ರ ಸ್ಕಿನ್ ಒಂದೊಂದು ಥರ ಇರ್ತೈತೆ. ಈಗ ಮಾರ್ಕೆಟ್ ಒಳಗೆ ಸಿಗೋದು ಅಷ್ಟು ನಮಗೆ ಸೂಟ್ ಆಗೋತ್ತಿಲ್ಲ ಅಂತೇಳಿ ಕಾಸ್ಟ್ಲಿ ಅನ್ನಿಸ್ಬೋದು. ಬಟ್ ಅವು 2 ತಿಂಗಳು ಹಿಂಗೆ ಬರ್ತಾವೆ ಪ್ರಾಡಕ್ಟ್ಸ್, ಮನೆಗೆ ಎಲ್ಲರೂ ಯೂಸ್ ಮಾಡಿಬಿಡ ಅಂತ ಹೇಳೋರು ಅವ್ರು. ಇವ್ರು ಮಾಡುವಲ್ರ ಮತ್ತು ಬೇರೆ ಅವ್ರಿಗೆ ಸಣ್ಣ ಡಬ್ಬಿನ ಹಾಕ್ಕೊಡ್ಬೇಕಂತ ವಿಚಾರ ಮಾಡೀನಿ. ಅದಕ್ಕೆ ನೀವೇ ಮಾಡ್ಕೊಳ್ರಂತ ಅಂತೇಳಿ ಈಗ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀವಿ. ನಾವು ಪರವಾಗಿಲ್ಲ ಅನ್ನಿಸ್ತೈತೆ ನಂಗೆ. ಸ್ಕಿನ್ ಕೇರ್ ಎಷ್ಟೊತ್ತಿಗೆ ಅಷ್ಟೋ ಬೆಟರ್ ಆಗ್ತೈತಿ. ಏನು ಹಚ್ಚು ಇಲ್ಲ, ಮತ್ತು ಒಂದೊಂದ್ಸಲ ಹಚ್ಚಿನ ಕೂಡ ಯಾರ್ಯಾರು ಹೇಳ್ಯಾರಂತ 2 ಪ್ರಾಬ್ಲಮ್ ಆಗ್ಬಿಟ್ಟೈತೆ ನಮ್ಮ ಸ್ಕಿನ್ನಿಗೆ. ಅದಕ್ಕೆ ಈಗ ಅದು ರಿಕವರ್ ಆಗ್ತೈತೆ 1 ತಿಂಗಳಾಗ ಅಂತ ಹೇಳ್ಯಾರ. ನೋಡ್ತಿರ್ರಿ,
ಇನ್ನು ಮುಂದೆ ಏನು ಮೇಕಪ್ ಹಚ್ಚಲ್ಲ, ಹಿಂಗೆ ಮಾತಾಡ್ತೀನಿ. ಸ್ಕಿನ್ದಾಗ ಚೇಂಜಸ್ ಬರ್ಬೇಕದು ಸ್ವಲ್ಪ. ನಾ ಹಂಗೆ ಮೇಕಪ್ ಅಂತಲ್ಲ, ಹಿಂಗೆ ಕವರ್ ಮಾಡೋಕ್ಕಂತ ಒಂದು ಸ್ವಲ್ಪ ಪೌಡರ್ ಹಚ್ತಿದ್ದೆ ಅಷ್ಟೇ. ಈಗ ಅದು ಹಚ್ಚೋದು ಬಿಟ್ಟೆ ನೆನ್ನೆಯಿಂದ. ಅವ್ರೇನು ಹಚ್ಚಬೇಡ ಅಂದಾರಂತ. ಈಗ ನಾವು ಎಲ್ಲಿ ಬಂದೀವಿ ನೋಡ್ರಿ, ಹಿಂಗೆ ನಿಂತು ತೋರಿಸ್ಬಿಡ್ತೀನಿ ನಾನು ನಮ್ಮ ಜೀವನ ಅಂತ. ನಾನು ನಿಂದ್ರಕ್ಕಾಗಲಿಲ್ಲ ನೋಡ್ರಿ. ಇಲ್ಲಿ ನಂದಿನಿ ಕಡೆ ಬರ್ತಿದ್ದೆ ನಾವು. ನಂದಿನಿ ಕೇರಿ ಸ್ಕೂಲ್ ಹತ್ರ. ನಮ್ಮ ಜೀವನ ಇಲ್ಲೇ ಹೋಗ್ತಾನಂತ ನೆಕ್ಸ್ಟ್ ಗೊತ್ತಿಲ್ಲ. ಅವ್ನ ಇಂಟ್ರ್ಯೂ ಕೊಟ್ಟು ಬಂದಾನು. ಆ ಕೇಳಿ ಹೋಗ್ತಾನೆ, ಈ ಕೇಳಿ ಹೋಗ್ತಾನೆ ನೋಡ್ತೀವಿ. ಇಲ್ಲಿ ಬಂದೆ ನೋಡಿ ನಂದಿನಿ ಕಡೆ. ಈಗ ನಾವು ಏನು ತೊಗೋತಿದ್ದೀವಿ, ಏನು ಕುಡಿತಿದ್ದೀವಿ ನೋಡ್ರಿ. ಆಮೇಲೆ ಇದು ವಾತಾವರಣ ಚಲೋ ಐತಿ. ಅಯ್ಯೋ ಜ್ಯೂಸ್ ಯಾಕೆ ಕುಡಿಯೋದಂತ ನಾವು ಬಾದಾಮ್ ಹಾಲು ಮತ್ತು ಇವು ಕುಡಿಯೋತ್ತೇವೆ ನೋಡ್ರಿ. ಸ್ಟ್ರಾಬೆರಿ ಮತ್ತು ಕೇಸರ ನಮ್ಮ ವ್ಲಾಗ್ ನಾನೇ ಬರ್ತಿದ್ದೀನಿ, ನಿಂಗೆ ಗೊತ್ತಿಲ್ಲ. ಈಗ ನಿಂಗೆ ಲಿಂಕ್ ಕಳಿಸ್ತಾರೆ ನೋಡಿ. ಆಮೇಲೆ ನಮ್ಮ ವ್ಲಾಗ್ ಇರ್ತಾವೆ ನಾವು ಯೂಟ್ಯೂಬ್ದಾಗ ಬರ್ತಾವೆ ನಮ್ಮ. ಪೃಥ್ವಿರಾಜ್ ಚೌಹಾಣ್ ಫೇಮಸ್ ಮರಾಠಿದವ್ರು ಇದ್ರು, ಫೈಟರ್. ನಮ್ದು ದೊಡ್ಡದಿರ್ತೈತೆ, ನಂದು ಹಾಕಿಲ್ಲ ಅಂತ ತಿಳ್ಕೊಬೇಡ. ನಮ್ಮ ಮನ್ಯಾಗಿಂದೆಲ್ಲ ಹಾಕಿ ಆಮೇಲೆ ಹಾಕ್ತಿರ್ತಾವೆ ನಾವು. ಪೂರ್ತಿ ವ್ಲಾಗ್ ನೋಡ್ರಿ ನೀವು. ನಾನು ಬೈತೇನಂತ ಅಷ್ಟೇ. ಮತ್ತೆ ಮುಗಿಬೇಕಲ್ಲ ಇವಾಗ ಕಟ್ ಮಾಡ್ಬೇಕು. ಮಾಡ ಅದಿದ್ದಂಗ ಮಾಡಂದ್ರೆ ಅಂಜಾನ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು, ಹ್ಯಾಪಿ ಬರ್ತ್ಡೇ ಟು ಸುರಭಿ ಅಂಡ್ ಜೀವನ. ಸೂರಜ್ ಜೆ ಬಾಜುನ ಅದಾನ ಜೆ ಸುರ್ಜೆ ಕಟ್ ಮಾಡೋದನ್ನ ನೋಡೋಣ. ಸ್ಪೂನ್ ಕೊಡ್ರೆ, ಸ್ಪೂನ್ ಕೊಡು. ನಾನು ತಿನ್ಸೋ ಸ್ಪೂನ್ ಕೊಡ್ತಾಳೆ ಬಿಡು. ಏನು ಬಿಡು ಸಾಕು. ಅದನ್ನೇನು ಎದ್ ಮಾಡಕ್ಕೆ ಬಿಟ್ಟೆ. ಮಾಡ್ಬೇಡ ಜಸ್ಟ್ ಲೀವ್ ಇಟ್ ಬಿಡ. ಸ್ಪೂನ್ ಕೊಡು. ನಾಲ್ಕು ದಿನ ಬಿಡಿದ್ರೆ ಬರ್ತದ. ಚಾಕು ಕೊಡ್ಲೇ ನೋಡಿ ಬರ್ತಲ್ಲ. ಅಯ್ಯ ಅಷ್ಟೊಂದು ಹೇಳ್ಬೇಡ. ಹೇಳ ಮತ್ತೆ ಹ್ಯಾಪಿ ಬರ್ತ್ಡೇ ಅಂತ. ಅವಾಗ ಕೊಡ್ಬೇಕೀಗ. ಅಂತ ಹಚ್ಬೇಕಲ್ಲ ಹಂಗ. ತಿನ್ನು. ಅದು ಬೇಕಂತ ರುಚಿ ಐತಿ. ಚೆನ್ನಾಯ್ತಾ? ನೀನಿನ್ನ ಸ್ವಲ್ಪ ಥ್ಯಾಂಕ್ಸ್ ಹೇಳು. ಥ್ಯಾಂಕ್ ಯು ಹೇಳು. ಗಿಫ್ಟ್ ತರಬೇಕು. ಗಿಫ್ಟ್ ತಗೋಪ್ಪ. ಮತ್ತೆ ಇಲ್ಲೆಲ್ಲ ಇಟ್ಟಿಯಲ್ಲ ಅವಾಗಲೇ ತಗೊಂಡು ಒಳಗಿಟ್ಟಾವ. ತಿನ್ಸಪ್ಪ. ತಗೋಪ್ಪ ಬರ್ತು. ತಿನ್ಸು. ನಡೀತೆ ತಮ್ಮ ತಿನ್ನಿಸ್ರಿ. ಲಾಸ್ಟ್ ಟೈಮ್ ಬಾಯ್ ತಿಂಗ್ ಫಸ್ಟ್ ಕೇಕ್ ಆಮೇಲೆ ಕೊಡಮಂತ. ಹ್ಯಾಪಿ ಬರ್ತ್ಡೇ. ಏನ ಹಾಡು ಮತ್ತ ಕಲಿಬೇಕಲ್ಲ ಹಾಡು ಹಾಡೋದು. ಹಾಡು ಅಂತ ತಡಿ. ವಿಡಿಯೋ ಬಂದ್ ಮಾಡಿದ್ಮೇಲೆ ಹಚ್ಚದ್ರ ಹಾಕಕ್ ಬರಂಗಿಲ್ಲ ಅದು ಹಾಡು. ಮತ್ತು ವಿಡಿಯೋ ಬಂದ್ ಆದ್ಮೇಲೆ ನೀವು ಕೆಳಗೆ ಕೂತ್ಬಿಟ್ಟೆ. ಯಾರು ಬಗ್ಗಬೇಕು ಈಗ ಹಂಗೈತೆ. ಬರ್ರಿ ನೀವು. ಇಲ್ಲ ಅಂದ್ರೆ ಹೆಂಗ್ ಕೊಡೋದು ನೋಡಿ. ಎಲ್ಲಾರು ಬಗ್ಗಬೇಕು ನಮ್ಮ ಹಂಗೆ. ಏ ಬಾಯ್ ತಿನ್ಸದ ನೀನು ತಿನ್ನ. ಹಾಡು ಹಚ್ಬೇಡ ಬಾಯ್ ಈಗ. ಅಯ್ಯೋ ತಿನ್ನಂಗಿಲ್ಲ ನೋಡಿ. ಎಲ್ಲ ತಿನ್ಸಿರಂದ್ರೆ ಪೂರ ದಿನಕ್ಕೆ ಹಂಗೆ ನೋಡೋದು. ತಿನ್ಸು ನಿಮ್ಮ ಏನ್ ಬೇಕು. ಬೇಬಿ ಶಾರ್ಕ್ ಅದೇ ಕೊಡು, ಅದೇ ತಗ. ಬರ್ರೆ ಡ್ಯಾನ್ಸ್ ಮಾಡ ಅಂತ. ಮಸ್ತ್ ಮಲೈಕಾ ಮಸ್ತ್ ಮಸ್ತ್ ಮಲೈಕಾ ನಿನ್ನ ನೋಡಿ ಎವ್ರಿಬಡಿ. ಕಡೆ ವಿಡಿಯೋದಾಗ ಹಂಗ ಫೋಟೋ ಹೊಡಿ. ಸೈಡ್ ಫೋಟೋ ಹೊಡಿ. ಬರ್ತೈತವ 3 ಜನ ಬೇಕಂದ್ರ. ಬಾ ಅಷ್ಟಕ್ಕೆ ನಿಂಗ ಇದಾಯ್ತ. ಬರ್ತೇಶನ್ ತಿನ್ನಂಗಿಲ್ವಂತ ಸ್ವೀಟ್.
ಬಟ್ಟೆ ಆಕಿದ್ ಮದ್ಲ ಚೆನ್ನಾಗಿತ್ತು ಕೇಕ್. ಫ್ಲೇವರ್ ಚಲೋ ಏನೋ ಕೊಟ್ಟಾನ ಅದನ್ನ ರಿವೀಲ್ ಮಾಡ್ಬೇಕಂತೀವಿ. ಒಂದು ಚಾಕ್ಲೇಟ್ ಬಂತು ಇದ್ರೊಳಗೆ ಇಟ್ಟೆ ಇನ್ನ ಏನಾರ ಅದ ಇದ್ರಾಗ ಮತ್ತೆ ಇದೇನ ತಂದ್ ಇವೇನು ಇವೆರಡು ನೀಲಿ ಬೀಳೋದು ಬಿದ್ದೈತಿ ಈಗ. ಇದ್ರಾಗ ಏನೋ ಐತೆ ಅದ ಇದೈತೆ ಅನ್ಸುತ್ತೆ. ಡ್ರಾಯಿಂಗ್ ತೆಗಿಯೋದು ಡ್ರಾಯಿಂಗ್ ಗೊತ್ತಾಯ್ತು ನಮ್ಗೆ. ಅದನ್ನ ಪ್ಯಾಕ್ ಮಾಡೋಣ ಅದಿರ ಮ್ಯಾಜಿಕ್ ಐತಿ ಬಿಡಪ್ಪ. ಅಲ್ಲ ಗಿಫ್ಟ್ ರ್ಯಾಪ್ ಮಾಡ್ತೀವಿ ಚಲ ಆ್ಯಪಲ್ ಬಾಳೆ ತೆಗ್ದಾನ 2026 ಬರ್ದಾನ. ಛತ್ರಿನ ಇದು ಮತ್ತೆ ಕೇಕ್ ಐತಿ ಮತ್ತೆ ಹಪ್ಪು ಬಾಜಿ ಐತಿ. ಇನ್ನು ನಾನು ಈಗ ಮಾಡೇನಿಲ್ಲ ಕೇಕ್ ಆಲ್ರೆಡಿ ಅಂತ ತೆಗ್ದ. ನಾನು ಫ್ರಾಕ್ ಹಾಕೊಂಡು ಕೇಕ್ ಕಟ್ ಮಾಡ್ತಿದ್ದೀನಿ ಸೇಮ್ ಹಂಗ ತೆಗ್ದ ನೋಡು. ನೀನ್ ಮಾಡಿದ್ರಲ್ಲ ಅಲ್ಲಿ ಹೇಳು ಆ್ಯಪ್ ಒಂದಿಲ್ಲ ಅಷ್ಟು ಅದ್ಬಿಟ್ಟೆಲ್ಲ ಬರೋಬ್ಬರ ಮಾಡೋಣ ವಿಡಿಯೋ. ಈಗ ಆಲ್ರೆಡಿ ಹೆಂಗ್ ನಾ ಮಾಡ್ತೇವೆ ಅದೇ ಆ್ಯಪ್ ಒಂದು ನಾನು ಸೋನನ ಇಲ್ಲಿ ನೋಡ್ರಿ ನಾ ಕೇಕ್ ಕಟ್ ಮಾಡೋದು ಆಲ್ರೆಡಿ ಇಮ್ಯಾಜಿನ್ ಮಾಡ್ಕೊಂಡು ಬಿಡಿಸ್ಬಿಟ್ಟಾನೆ. ಹೆಂಗ ಗೊತ್ತಾಯ್ತು ನಂಗೆ ಮಾಡ್ಲಿಲ್ಲ ಅಂದ್ರೆ ಕೇಕ್ ಏನ್ ಗೊತ್ತಿ ಇವಾಗ ಈ ವಿಡಿಯೋಗೆ ನೋಡ್ರಿ ಇಲ್ಲಿ ಅವ್ನು ಇಮ್ಯಾಜಿನ್ ಮಾಡಿ ಅವಾಗ ಹಿಂಗ್ ಕೂತು ನಾವು ಫ್ರಾಕ್ದಾಗ ಕೇಕ್ ಕಟ್ ಮಾಡ್ತೇನೆ ಅನ್ನೋದು. ಮತ್ತೆ ಅಪ್ಪ ಬಾಜಿಂಗ್ ಬಂದೈತೆ ಚೆನ್ನಾಗೈತದ. ನನಗೆ ಅಪ್ಪ ಇಷ್ಟ ಆಯ್ತು ಎಷ್ಟು ಕ್ಯೂಟ್ ಆಗುತ್ತದ. ಅದು ವೈಟ್ ಐತಲ್ಲ ಹೇಳ ವೈಟ್ ಐತೆ ಅಪ್ಪ ನೋಡು ನೋಡು. ಬೆಳೆ ಸ್ಕೂಲಿಗೆ ಹೋಗಿ ಮದ್ವೆ ಮಾಡ್ದೇನೆ ಇದು. ಬೆಳೆ ಸ್ಕೂಲಿಗೆ ಹೋಗಿ ಮದ್ವೆ ಮಾಡೋದು ನಾವು ಕೇಕ್ ಕಟ್ ಮಾಡಿವು ಸ್ವೀಟ ಬಟ್ಟಿವಿ ಹಾಕೊಂಡು ಬೇಬಿ ಶಾರ್ಕ್ ಬೇಬಿ ಶಾರ್ಕ್ ಅದು ಹಚ್ಚಿರ ಹಚ್ಚದ ಅದ ಹಚ್ಚ ಚಲೋ ಐತದ. ಅದ ಅವ್ನು ತಿನ್ನಂಗೆಲ್ಲ ಈಗ ತಿನ್ನಿಸ್ಬೇಕು ಸ್ವಲ್ಪ ಹಂಗ ನೋಡ್ತಿರ್ರಿ. ಸ್ಲೋವಾಗಿ ತಿಂತೇನೆ ಅಂತೇಳಿ ಆಮೇಲೆ ತಿನ್ನಿಸ್ಬೇಕಾಗ್ತದೆ ಹಂಗಾಗ್ತದೆ. ಮೊಸರು ಚಟ್ನಿ ಪುಡಿ ತೋರ್ಸೆಲ್ಲ ತೋರ್ಸು. ಹಿಂಗೆ ಮಾಡ್ಕಂತ ಹೇಳಿಲ್ಲ ಕೂದಲುಗಳನ್ನ ಅವೇನು ಮತ್ತೆ ಮುಂದಿಟ್ಟುಕೊಂಡೆ ಮೇಲ್ ಮಾಡು. ಅಲ್ಲಿ ನೋಡಿ ಬರ್ತಾವಣ ಹಂಗೆ ಮೇಲೆ ಬಚ್ಕೊಂಡ ನೋಡು. ಅವ್ನು ಗೌರವ ಎಷ್ಟು ಹೇಳಿ ಕಳ್ಸಿದ್ರು ಮತ್ತೆ ಹಂಗೆ ಮಾಡ್ತೀನಿ ನಾನು. ಹಿಂಗೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಹೇಳು. ಕನ್ನಡ ನಾಡಲ್ಲಿ ಹುಟ್ಟಬೇಕು ಕರೆಕ್ಟಾಗಿ ಹೇಳ್ಬಾರ್ದು ಏನದು. ಕನ್ನಡ ನಾಡಲ್ಲಿ ಹುಟ್ಟಬೇಕು. खाए के पान बनाए रस वाला उड़ जाए बंदा कलकत्ता फिर तो वैसा करे कमाल सीधी कर दे सबकी चाल ओ छोरा गंगा किनारे वाला ओ छोरा. ನೋಡ ಲೇಟ್ ಮಾಡೋದಿಲ್ಲ ಅಂತ ಜಲ್ದಿ ಮುಗಿಸ್ಬಿಡೋದಂತ. ಅವ್ರಂಗ್ ಲೇಟ್ ಮಾಡಲ್ಲ ಅಂತ. ಅಲ್ಲೋ ಅಲ್ಲಿ ಕೆಲಸದವ್ರಿಗೆ ಹೇಳೋಗ ಅದನ್ನೇನು ಹಂಗಲ್ಲ ಹಂಗಲ್ಲಿ ಹೇಳವ್ರಿಗೆ ಅಂತದ್ ಮಾಡ್ತಿರೋ ನೀವು ಅಂತ ಕೈ ತೋರ್ಸ ಅವ್ರಿಗೆ ಹೇಳ. ನಮಗೇನು ಹೇಳ್ತೀಯ ಜಲ್ದಿ ಮಾಡ್ಬೇಕಂತ ಹೇಳ. ಪಾಪ ಪಾನ್ ನೈ ಚಾಯೆ ಏಕ್ ರಣವೀರ್ ಸಿಂಗ್ ದಿಲಾದು ಅಂತ ಹೇಳ್ತಿದ್ದೀನಿ. ಅವ್ರಿಗೆ ಕೇಳಿಸವಲ್ದು ಅದು ಯಾಕಂಗ್ ಮಾಡ್ತಾರೆ ನೋಡಿ ಅವ್ರು. ಸಾಗಡೆ ಬಡ್ಜಿ ಏನ್ ರಣವೀರ್ ಸಿಂಗ್ ಅಲ್ಲ ಏಕ್ ರಣವೀರ್ ಸಿಂಗ್ ದಿಲಾದು ಅಂತ ಹೇಳಿದ್ದು.
ಸೂಪರ್ಮ್ಯಾನ್ ಮಾಮ ಒಂದು ರಣವೀರ್ ಸಿಂಗ್ ಬೇಕು ಅಂತ ಹೇಳು. ಕೊಟ್ಟ. ನನ್ನ ಸೈಡ್ ಕೊಟ್ಟ.